ಅಮ್ಮನವರು ಈ ಮಾತು ಕೇಳಿಸ್ಕೊತಾಳೆ, ನಾವು ಏನು ಹೇಳ್ತೀವಿ ಕೇಳಿಸ್ಕೊತಾಳೆ. ಕಾರಣ ಏನು ಅಂದರೆ ಇದು ಸುತ್ತು ಪ್ರಕೃತಿ ಇರುವಂಥ ಜಾಗ. ಇಲ್ಲ ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲಿ ಮೊದಲನೇ ವಾಕ್ಯ ಏನೋ ಪ್ರಕೃತಿಯೇ ನಮಃ, ಆಮೇಲೆ ವಿಕೃತಿಯೇ ನಮಃ. ಅಮ್ಮನವ್ರ ಕೋಪ ಬಂದರೆ ವಿಕೃತಿ ಆಗುತ್ತೆ ಅಂತ. ಹಾಗಾಗಿ ಆ ಪ್ರಕೃತಿಯಲ್ಲಿರುವಂತಹ ಮಹಾಲಕ್ಷ್ಮಿ ನಾವು ಏನೇ ಹೇಳಿದ್ರು ಕೂಡ ಅಮ್ಮನವ್ರಿಗೆ ಕೇಳಿಸುತ್ತೆ. ಆ ಪ್ರಕೃತಿಮಯವಾಗಿ ಅಮ್ಮನವ್ರು ಕೂತಿದ್ದಾಳೆ. ಹಾಗಾಗಿ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಕೂಡ ಬರೀ ನಾವು ಒಂದೇ ಹೇಳೋದು, ನೀವು ಏನೂ ಮಾಡಬೇಡಿ, ಸಂಕಲ್ಪ ಸುಮ್ಮನೆ ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟ ಏನಿದೆ ಅಂತ ಕೇಳ್ಬಿಟ್ರು ಹೋಗಿ. ಆ ಹೇಳಿ ನೀವು ಹೋಗೋಷ್ಟೊತ್ತಿಗೆ ಎಷ್ಟೋ ಜನಕ್ಕಮ್ಮ ಇಲ್ಲಿಂದ ಅಲ್ಲಿ ವಾರಾಹಿ ಹೋಗೋಷ್ಟೊತ್ತಿಗೆ ಕೆಲಸ ಆಗಿದೆ. ಹಾಗಾಗಿ ಸಮಸ್ಯೆಗಳಿರ್ತವೆ. ಇವಾಗ ಭೂಮಿ ಸಮಸ್ಯೆ, ಈ ಆರ್ಥಿಕವಾದ ಸಮಸ್ಯೆ, ಏನೋ ನೂರಾರು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ಯಾರ್ಯಾರು ಹೇಳ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರನೇ ದೇವ್ರ ಹತ್ರನೇ ಡೈರೆಕ್ಟ್ ಆಗಿ ಹೇಳಿದಾಗ ಏನಾಗುತ್ತೆ, ಆ ಭಗವಂತನೇ ನಿಮ್ಗೆ ಅನುಕೂಲ ಆಗೋಗುತ್ತೆ, ನಿಮ್ ಕೆಲಸ ಆದಂಗೆ. ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ನಿಮ್ಮ ಪ್ರೀತಿಯ ವಸಂತ ಹಾಗೂ ಸಂತೋಷ್. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಬನ್ನೇರುಘಟ್ಟ ಅಭಯಾರಣ್ಯದ ಅಂಚಿನಲ್ಲಿರುವ ಜಿಗಣಿ ಹೋಬಳಿ, ಆನೇಕಲ್ ತಾಲ್ಲೂಕಿನ ಶಿವನಹಳ್ಳಿ ಸಮೀಪವಿರುವ ಕರಿಯಪ್ಪನ ದೊಡ್ಡಿಯ ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಶಾಲಿ ಶ್ರೀ ಕುಬೇರ ಮಹಾಲಕ್ಷ್ಮಿ ಮತ್ತು ಪಾತಾಳ ವಾರಾಹಿ ಅಮ್ಮನವರ ದೇವಸ್ಥಾನಕ್ಕೆ. ನಗರದ ಗದ್ದಲದಿಂದ ದೂರವಿದ್ದು ಪ್ರಕೃತಿಯ ಮಧ್ಯೆ ನೆಲೆಸಿರುವ ಅಮ್ಮನವರ ಈ ಕ್ಷೇತ್ರವು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಕರ್ನಾಟಕದ ಮೊಟ್ಟ ಮೊದಲ ಪಾತಾಳ ವಾರಾಹಿ ಸನ್ನಿಧಿ ಎಂಬ ಹೆಗ್ಗಳಿಕೆ ಈ ಕ್ಷೇತ್ರಕ್ಕಿದೆ. ಬನ್ನಿ, ಪುಣ್ಯ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರಗಳಂದು ವಿಶೇಷ ಪೂಜೆ, ಹೋಮ, ಹವನಗಳನ್ನು ನೆರವೇರಿಸಲಾಗುತ್ತದೆ. ಈ ಪೂಜೆಯಲ್ಲಿ ಪಾಲ್ಗೊಳ್ಳಲು ಸ್ಥಳೀಯರಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಆಗಮಿಸುವ ಭಕ್ತರಿಗಾಗಿ ಅನ್ನದಾಸೋಹದ ವ್ಯವಸ್ಥೆ ಇದ್ದು, ಪ್ರಸಾದ ಸ್ವೀಕರಿಸಿದ ನಂತರ ಅಮ್ಮನವರ ದರ್ಶನ ಪಡೆಯುವುದು ಇಲ್ಲಿನ ವಿಶೇಷ. ಪ್ರಸಾದ ದಿನ ಇರುತ್ತೆ. ಪ್ರಸಾದ 100-150 ಜನ 200 ಜನಕ್ಕೆ ಮಾಡ್ತೀವಿ. ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಒಂದು ಸ್ವೀಟ್ ಇರುತ್ತೆ, ಒಂದು ಚಿತ್ರಾನ್ನ, ಪಾಯಸ, ಅನ್ನ, ಹುಳಿ, ಮಜ್ಜಿಗೆ, ನೀರು ಮಜ್ಜಿಗೆ ಎಲ್ಲ ಇರುತ್ತೆ, ಮಾಡ್ತೀವಿ. ಬೆಳಗ್ಗೆ ಇಲ್ಲೇ ಬಂದು ಪ್ರಿಪೇರ್ ಮಾಡ್ತೀವಿ. ಎಷ್ಟೊತ್ತರೆಗೂ ಪ್ರಸಾದ ಇರುತ್ತೆ? ಮಧ್ಯಾಹ್ನ 11 ಗಂಟೆಯಿಂದ ಸಂಜೆ 3-4 ಗಂಟೆ ತನಕ ಇರುತ್ತೆ. ಸರಿ ಸರಿ. ಎಲ್ಲ ತಂದು ಕೊಡ್ತಾರೆ. ಮತ್ತಾಡಿಗಳೆಲ್ಲ ತಂದು ಕೊಡ್ತಾರೆ. ಮಿಕ್ಕಿದ ತರಕಾರಿ, ಇದು ಹಾಲು, ಮೊಸರು ಅದನ್ನೆಲ್ಲ ನಾವು ತರ್ತೀವಿ. ಅಂತೂ ಇಲ್ಲಿಗೆ ಬಂದವ್ರಿಗೆಲ್ಲ ತುಂಬ ಒಳ್ಳೇದಾಗಿದೆಯಮ್ಮ. ಏನಿಲ್ಲ ಅಂತಂದ್ರೆ 1 ವಾರ 10 ದಿವಸದೊಳಗಾಗಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಮ್ಮನವರ ದರ್ಶನ ಪಡೆದು ಬದಲಾವಣೆ ಕಂಡಿರುವಂತಹ ಭಕ್ತರನ್ನು ಮಾತನಾಡಿಸೋಣ, ಬನ್ನಿ. ಇದು ಮೊದಲನೇ ಸರಿ ಬರ್ತಾ ಇರೋದಾ? ನೀವೆಲ್ಲಿಂದ ಬರ್ತಾ ಇರೋದು? ಅಷ್ಟು ದೂರದಿಂದ ಬರ್ತಾ ಇದ್ದೀರಾ? ನಡೀತಾ ಇದೆ. ನೀವು ಯಾವ್ದ್ರ ಬಗ್ಗೆ ಅನ್ಕೊಂಡಿದ್ರಿ ಸರ್? ಮದುವೆ ಮಾಡಬೇಕು. ಸೆಟ್ ಆಗಿ ಅದು 5ನೇ ಸಲ 6ನೇ ಸಲ ಮೋಸ್ಟ್ಲಿ. ಫಸ್ಟು ಟೈಮ್ ಬಂದಿದ್ದು ನಾವು ಲಾಸ್ಟ್ ಇಯರ್ ಅನಿಸುತ್ತೆ. ಫಸ್ಟ್ ಟೈಮ್ ನಾನು ಬರಲಿಲ್ಲ, ಬಟ್ ನನಗೆ ಕಾಲೇಜ್ ಇತ್ತು, ಸೊ ನಾನು ಬರಲಿಲ್ಲ. ಅವಾಗ ಬಂದುಬಿಟ್ಟು ನಮಗೆ ತುಂಬ ಸಮಸ್ಯೆ ಇತ್ತು. ಅವಾಗ ಆಟೋದು ಅವಾಗ ಸಾಲ ಬೇರೆ ಜಾಸ್ತಿ ಆಗಿತ್ತು. ಒಂದು ಆಟೋದಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. 2 ಆಟೋ ತೊಗೊಂಡ್ರೆ ನಾನು ನಮ್ಮಪ್ಪ ಇಬ್ಬರು ಓಡಿಸ್ಬೋದು ಅಂತ ಇದ್ವಿ. ಬಟ್ ಆಟೋ ತೊಗೊಳ್ಬೇಕಂತ ತುಂಬ ವರ್ಷದಿಂದ 1-2 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೀವಿ. ಸೊ ಆಟೋ ತೊಗೋಬೇಕಂತಲೇ ಸಾಲ ಕೂಡ ಮಾಡಿದ್ದೀವಿ. ಸಾಲ ಮಾಡಿ ದುಡ್ಡು ತೊಗೊಂಡು ಡೌನ್ ಪೇಮೆಂಟ್ ಮಾಡೋಣ, ಬಟ್ ಅದು ದುಡ್ಡು ಎಲ್ಲೋ ಅಂತ ಹೋಗ್ಬಿಡ್ತಾ ಇತ್ತು. ಲಾಸ್ಟ್ ಟೈಮ್ ನಾವು ಬಂದಾಗೆ ಇಲ್ಲಿಗೆ ಬರೋಕ್ಕೂ ನಮ್ಗೆ ದುಡ್ಡು ಇರಲಿಲ್ಲ. ಸೊ ನಾವು ಸಾಲ ಮಾಡಿ ಗ್ಯಾಸ್ ಹಾಕ್ಸ್ಕೊಂಡು ಬಂದಿದ್ವಿ. ಅದು ಬಂದಾದಮೇಲೆ ನಾವು ಕೇಳ್ಕೊಂಡು ಹೋಗಿದ್ವಿ, ಈ ಥರ ಆಟೋ ತೊಗೊಳ್ಬೇಕಿತ್ತು ಹಂಗೆ ಅಂತ. ಅವರು ಇಲ್ಲಿ ಒಂದು ಕಾಯಿ ಕೊಟ್ಟಿದ್ರು, ದೃಷ್ಟಿಕಾಯಿ ಅಂತ. ಆ ದೃಷ್ಟಿಕಾಯಿ ತೊಗೊಂಡೋಗಿ ಮನೇಲಿ ಪೂಜೆ ಮಾಡೋಕ್ಕೆ ಹೇಳಿದರು. 15 ದಿವಸ ಆದಮೇಲೆ ನಿಮಗೆ ಆ ರಿಸಲ್ಟ್ ನಿಮಗೆ ಕಾಣಿಸುತ್ತೆ ಅಂತ. ಅದಾದಮೇಲೆ ಆಲ್ಮೋಸ್ಟ್ 1 ತಿಂಗಳ ಒಳಗಡೆ ನಾವು ಸಾಲ ಮಾಡಿ ಆಟೋ ತೊಗೋಬೇಕಂತಲೇ ಸಾಲ ಮಾಡಿದ್ವಿ. ಬಟ್ ಅಂದರೆ ಅವಾಗ ಆಟೋ ತೊಗೊಳಕ್ಕಾಗಿಲ್ಲ. ಈ ಸಲ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಅಂದ್ರೂ ಅದು ಯಾವ ಗ್ಯಾಪಲ್ಲಿ ಆಟೋ ತೊಗೊಂಡ್ವಿ ಗೊತ್ತಿಲ್ಲ. ಆಟೋ ತೊಗೊಂಡ್ವಿ. ಆಟೋ ತೊಗೊಂಡು ಬಂದಮೇಲೆ ಇಲ್ಲಿ ತಿರ್ಗಾ ಆಟೋ ತೊಗೊಂಡು ಬಂದಿದ್ದಕ್ಕೆ ಇಲ್ಲಿ ಪೂಜೆ ಮಾಡಿಸಿದ್ವಿ. ಆಟೋನ ಇಲ್ಲೇ ಫಸ್ಟ್ ಪೂಜೆ ಮಾಡಿಸಿದ್ದು. ಅದಾದಮೇಲೆ ಇನ್ನೊಂದು ನಮ್ಮಪ್ಪ ಬಾಡಿಗೆ ಆಟೋ ಓಡಿಸ್ತಾಯಿದ್ರು. ಸೊ ನಂದು ಅವಾಗ ಸ್ವಂತ ಆಟೋ ಆಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಏನಾಯಿತು ಗೊತ್ತಿಲ್ಲ, ಅದು ಆಟೋ ಇನ್ನೊಂದು ಆಟೋನು ಸ್ವಂತ ಮಾಡ್ಕೊಳ್ಳೋಣ ಅಂತ ಕೇಳ್ಕೊಂಡಿದ್ದಾಗೆ ಅದು ಕೇಳ್ಕೊಂಡು ಹೋಗಿದ್ದು ಒಂದು 15 ದಿವಸಕ್ಕೇನೋ ಇನ್ನೊಂದು ಆಟೋ ತೊಗೊಂಡ್ವಿ. ಸೊ ಇವಾಗ 2 ಆಟೋದಲ್ಲೂ ಬಂದಿದ್ದೀವಿ.
ಒಟ್ಟಿನಲ್ಲಿ ಇಲ್ಲಿ ಬಂದಿದ್ದರಿಂದ ನಿಮ್ಗೆ ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಎಲ್ಲಿಂದ ನೀವು ಬರ್ತಾ ಇರೋದು? ನಾವು ಬರ್ತಾ ಇರೋದು KR ಪುರಂ ಟಿನ್ ಫ್ಯಾಕ್ಟ್ರಿಯಿಂದ. ಇದು ಎಷ್ಟನೇ ಸರಿ ಸರ್ ನೀವು ಬರ್ತಾ ಇದು ಇರೋದು? 6th ಟೈಮ್. ಓಕೆ. ಎಲ್ಲಿಂದ ಬರ್ತಾ ಇರೋದು ಸರ್ ನೀವು? ನಾವು ಜಿಗ್ನಿ ಕೊಪ್ಪ ಗೇಟ್ ಇದೆಯಲ್ಲ ಹಾ ಹಾ ಅಲ್ಲಿಂದ ಬಂದಿದ್ವಿ. ಹಾ. ಕೇಳಿದ್ ನಮ್ಗೆ ಯಾವ್ದೋ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಎಲ್ಲ ಅನ್ಕೊಂಡಿದ್ದೆಲ್ಲ ಆಗುತ್ತೆ, ತುಂಬಾ ಶಕ್ತಿಶಾಲಿ ಅಂತೇಳಿ. ಅದಕ್ಕೆ ನೋಡೋಣ, ಭಾನುವಾರ ಮಾತ್ರ ನಮ್ಗೆ ರಜಾ, ಹಾ ಹಾ 4 ದಿನ ಮಾತ್ರ ತೆಗ್ದಿರುತ್ತಂತೆ. ಈಗ ನೋಡ್ದೆ ಬೋರ್ಡ್. ಅದೇ ಫಸ್ಟ್ ಟೈಮ್ ಬಂದಿದ್ದೀವಿ, ಈ ಪೂಜೆ ಮಾಡಿಸ್ತಾ ಇದೀವಿ. ಹತ್ರನೇ ಇದೆಲ್ಲ, ಯಾಕೆ ಇರೋದು ಬಂದಿಲ್ಲ ಅಂತೇಳಿ ಇವತ್ತು ಏನೋ ಒಂದು ದೇವಿ ಅನುಗ್ರಹ ಆಗಿದೆ, ಬಂದಿದ್ದೀವಿ. ದೇವಿನೇ ಕರ್ಸ್ಕೊಂಡಿದ್ದಾರೆ ಅಂತೀರಾ? ಹಾಗೆ ಅನ್ಕೊಳ್ಬೇಕು. ಹಾ. ಇಲ್ಲಾಂದ್ರೆ ನಮ್ಗೆ ಇಷ್ಟು ಹತ್ರ ಇದ್ದು ಇಷ್ಟು ವರ್ಷದಿಂದ ನಮ್ಗೆ ಗೊತ್ತೇ ಆಗಿಲ್ಲ, ಮತ್ತೆ ಬರೋಕ್ಕೂ ಆಗಿರ್ಲಿಲ್ಲ. ಏನೋ ದೇವಿ ಮಹಿಮೆ ಬಂದಿದೀವಿ, ಒಳ್ಳೇದಾಗುತ್ತೆ. ಅಂದ್ರೆ ಇದು ಕಟ್ತಾ ಇರೋದು ಎಂತಕ್ಕೆ? ಇದು ಸಂಕಲ್ಪ ಮಾಡಿಬಿಟ್ಟು ನಮ್ಗೆ ಏನು ಅನ್ಸತ್ತೆ ಅಂದ್ರೆ ನಮ್ಗೇನೋ ಕೋರಿಕೆ ಇರ್ತಲ್ಲ ಅದನ್ನ ಅನ್ಕೊಂಡು ಕಟ್ಟಬೇಕು, ಅದಾಗತ್ತೆ ಅಂತ. ಇಲ್ಲಿ ಕುಬೇರ ಲಕ್ಷ್ಮಿ ಇದರಿಂದ. ನೀವೆಲ್ಲಿಂದ ಬಂದಿರೋದು? ನಾವಿಲ್ಲೇ ಕೊಪ್ಪಗೆ ಜಿಗಣಿಯಿಂದಾನೇ ಬಂದಿರೋದು. ನಮ್ದು ಯಾರ್ಯಾರಿಗೋ ಸ್ವಲ್ಪ ದುಡ್ಡೆಲ್ಲ ಕೊಟ್ಟಿದ್ವಿ, ಅದು ರಿಟರ್ನೇ ಆಗ್ತಾ ಇಲ್ಲ, ಬರ್ತಿಲ್ಲ ನಮ್ಗೆ. ಹಂಗಾಗಿ ಬರ್ಲಿ ಅಂತ. ಆಮೇಲೆ ಮಗಂಗೆಲ್ಲ ಒಳ್ಳೇದಾಗ್ಲಿ, ಮಗಂಗೆ ಸೊಸೆಗೆ ಮಗಳಿಗೆಲ್ಲ ದುಡ್ಡು ಎಲ್ಲದು ಆರೋಗ್ಯ ಸಂಪತ್ತು ಎಲ್ಲ ಸಿಕ್ಲಿ ಅಂತ ಕೇಳ್ಕೊತಾರೆ. ಇಲ್ಲಿನ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀ ವಿನಯ್ ಕುಮಾರ್ ಶರ್ಮಾರವರಿಂದ ಈ ಕ್ಷೇತ್ರದ ಮಹಿಮೆ, ವಿಶೇಷತೆ, ಇಲ್ಲಿ ನಡೆದಿರುವಂತಹ ಪವಾಡಗಳು, ಅಮ್ಮನವರು ಇಲ್ಲಿ ಬಂದು ನೆಲೆಸಲು ಪ್ರೇರಣೆ, ಇಲ್ಲಿ ನಡೆಯುವ ವಿಶೇಷ ಪೂಜೆ, ಹೋಮ ಹವನಗಳ ಬಗ್ಗೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ವಾಮಿ. ಗಣಾನಾಹಂತ್ವಾ ಗಣಪತಿಂ ಮವಾಮಹೇ ಕವಿಂ ಕವೀನಾಂ ಉಪಮಸ್ವಸ್ತಮಂ ಜ್ಯೇಷ್ಠರಾಜ ಬ್ರಹ್ಮಣಾನ್ ಬ್ರಹ್ಮಣಸ್ಪತಃ ನ ಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ಸರ್ವಶಕ್ತೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮಃ. ಸೊ ಇದು ದೇವಸ್ಥಾನ ಕುಬೇರ ಮಹಾಲಕ್ಷ್ಮಿ ಮತ್ತೆ ಪಾತಾಳ ವಾರಾಹಿ ಅಂತ ಇದಕ್ಕೆ ಹೆಸರು. ಪಾತಾಳ ವಾರಾಹಿ ಕರ್ನಾಟಕದ ಪ್ರಪ್ರಥಮ ಪಾತಾಳ ವಾರಾಹಿ. ಇದೆಲ್ಲೂ ಕೂಡ ನಿಮಗೆ ಕರ್ನಾಟಕದಲ್ಲಿ ಭೂಮಿಯಿಂದ 18 ಮೆಟ್ಲು ಕೆಳಗಡೆ ಇಳಿದು ನೋಡ್ಬೇಕು ಇದನ್ನ. ಅದಕ್ಕೆ ಪಾತಾಳ ವಾರಾಹಿ ಅಂತ ಹೆಸರಿಟ್ಟಿದ್ವಿ. ಇದೆಲ್ಲೂ ಕೂಡ ನಿಮಗೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಕಾಶಿನಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಾವೇ ಇಲ್ಲಿ ಮಾಡಿರುವಂಥದ್ದು. ಇನ್ನು ಈ ಅಮ್ಮನವ್ರ ವಿಚಾರ ಬಂದು ಕುಬೇರ ಮಹಾಲಕ್ಷ್ಮಿ ಅಂತ ಅಮ್ಮನವ್ರಿಗೆ ಹೆಸರು. ಕುಬೇರ ಅಂತರ್ಗತವಾಗಿ ಪ್ರತಿಷ್ಠೆ ಮಾಡಿಕೊಂಡಿದ್ವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇಲ್ಲೊಂದು ಕುಬೇರ ಚಿಕ್ಕದೊಂದು ವಿಗ್ರಹ ಬರುವಂತಹ ಸಾಧ್ಯತೆ ಇದೆ, ಬರ್ತಾನೆ, ಸಂಕಲ್ಪ ಆಗಿದೆ, ಬರ್ತಾ ಇದ್ದಾನೆ. ಸೊ ಅಮ್ಮನವರ ವಿಗ್ರಹ ಏನು ಅಂತಂದ್ರೆ 7 ಅಡಿ ಇದೆ ವಿಗ್ರಹ. ಇದು 7 ಅಡಿ ನಮ್ಮ ಮನುಷ್ಯನ ದೇಹದಲ್ಲಿರುವಂತಹ 7 ಚಕ್ರಗಳ ಒಂದು ಸಂಕೇತವಾಗಿ ಈ 7 ಅಡಿ ವಿಗ್ರಹವನ್ನ ನಾವು ಮಾಡಿಸಿದೀವಿ. ಅಂದ್ರೆ ನಾವು ಮಾಡಿಸಿದ್ವಿ ಅಂದ್ರೆ ಅಮ್ಮನವರೇ ಕನಸಿಗೆ ಬಂದು ಮಾಡಿಸ್ಕೊಂಡು ಹೇಳಿ ಮಾಡಿಸಿರುವಂಥದ್ದು. ಮತ್ತೆ 2 ಕೈಯಲ್ಲೂ ಶ್ರೀ ಯಂತ್ರ ಇದೆ. 2 ಕೈಯಲ್ಲೂ ಶ್ರೀ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಶ್ರೀ ಯಂತ್ರ ಅಂತ. ಶ್ರೀ ಅಂದ್ರೆ ದುಡ್ಡು, ಶ್ರೀ ಅಂದ್ರನೇ ಲಕ್ಷ್ಮಿ, ಶ್ರೀ ಅಂದ್ರೆ ನಾರಾಯಣ ಅಂತ. ಹಾಗಾಗಿ ಲಕ್ಷ್ಮೀ ನಾರಾಯಣ ಇಬ್ರು ಒಂದೇ ವಿಗ್ರಹದಲ್ಲಿ ಇದ್ದಾರೆ. ಇದೇ ಮೇಲೆ ನಾರಾಯಣನ ಎಂಬೋಸಿದ್ದಿದೆ. ಅಮ್ಮನವ್ರಿಗೆ ಎಂಬೋಸಿಂಗ್ ನಾರಾಯಣನ್ ಮಾಡಿಸಿದೀವಿ. ಯಾಕೆ ಮಾಡಿಸಿದೀವಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದು ಒಂದು ವಿಗ್ರಹ ಇದೆ. ಸೊ ಆ ವಿಗ್ರಹ ನಮಗೆ ಒಬ್ಬ ಗೌಡರಿಗೆ ಸಿಕ್ಕಿ ನಮಗೆ ತಂದು ಕೊಟ್ಟಿರೋದು. ಸೊ ನಮಗೆ ತಂದು ಕೊಟ್ಟ ಮೇಲೆ ಏನಾಯ್ತು, ತುಂಬಾ ಮನೆಯಲ್ಲಿ ಕಾರ್ಮಿಕಗಳು ನಡೆಯಕ್ಕೆ ಸ್ಟಾರ್ಟ್ ಆಯ್ತು. ನಾವು ಶ್ರೀ ಕೂಡ್ಲಿ ಜಗದ್ಗುರುಗಳು, ಶೃಂಗೇರಿ ಕೂಡ್ಲಿ ಜಗದ್ಗುರುಗಳ ಹತ್ರ ಈ ಒಂದು ಪ್ರಸ್ತಾಪನೆ ತಗೊಂಡೋಗಿ ಹಿಂಗಾಗಿದೆ ಗುರುಗಳೇ ಅಂತ ಹೇಳಿದ್ಮೇಲೆ ಅವ್ರ ಕಡೆಯಿಂದ ನನಗೆ ಕೆಲವೊಂದು ಉಪದೇಶಗಳನ್ನ ಕೊಟ್ಟರು. ಅಂದರೆ ಶ್ರೀ ವಿದ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಉಪದೇಶಗಳನ್ನ ಕೊಟ್ಟು, ಅದು ಅವ್ರದ್ದು ನಿಜಪಾತ್ರೆಗಳನ್ನ, ವಾಲುಕೇಶ್ವರ ಸ್ವಾಮಿಗಳು ಅಂತಿದ್ರು, ಅವರ ನಿಜಪಾತ್ರೆಗಳನ್ನ ಕೊಟ್ಟು ಆಶೀರ್ವಾದ ಮಾಡಿದ್ರು. ಅದಾದ ನಂತರ ಮನೆಯಲ್ಲಿ ನಾವು ಶ್ರೀ ವಿದ್ಯೆ ಉಪಾಸನೆ, ಶ್ರೀ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಪೂಜೆ ಮಾಡ್ತಾ ಆ ದೇವಿಗೆ ಒಂದು ದೇವಾಲಯ ಮಾಡಬೇಕು, ನಿರ್ಮಾಣ ಮಾಡಬೇಕು ಅಂದ್ರೆ ಸಂಕಲ್ಪ ಅಮ್ಮನವರೇ ಮಾಡಿಸಿದ್ರು. ಮಾಡ್ಕೊಂಡ್ಮೇಲೆ ನಾವು ನಮ್ಮ ಗೊತ್ತಿರೋರಿಗೆಲ್ಲ ಹೇಳಿದ್ವಿ, ಜಾಗ ಬೇಕು, ಈ ಥರ ನೋಡ್ತಾ ಇದ್ದೀವಿ ಅಂತೇಳಿ. ಅದು ಎಲ್ಲೆಲ್ಲೋ ಹೋಗಿ ಇಲ್ಲಿ ಒಬ್ರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮಾಡ್ತಿದ್ದಾರೆ. ಅವ್ರ ಮುಖಾಂತರವಾಗಿ ನಮಗೆ ಇದು ಒಂದು ಜಾಗ ಸಿಕ್ಕಿದ ಮೇಲೆ ನಾವು ಇದನ್ನ 2016-17ನೇ ಇಸ್ವಿನಲ್ಲಿ ನಾವು ಈ ಒಂದು ವಿಗ್ರಹವನ್ನ ಇಲ್ಲಿ ತಂದು ಇಷ್ಟು ಮಾತ್ರ ದೇವಸ್ಥಾನ ಕಟ್ಟೋದಕ್ಕೆ ಪ್ರೇರೇಪಣೆ ಆಗಿದ್ದು ನಿಮ್ಗೆ? ಚಿಕ್ಕ ಅಮ್ಮನವ್ರು ಇದ್ದಾಳೆ, ಅದು ಬಾಲ ತ್ರಿಪುರ ಸುಂದರಿ ಅಂತ. ಆ ಅಮ್ಮನವರ ಒಂದು ಪ್ರೇರಣೆಯಿಂದ ನಮ್ಗೆ ಆಗಿ ಕಟ್ಟಿರುವಂತದ್ದು. ಇದಕ್ಕೂ ಮುಂಚೆ ಹಿಂದಗಡೆ ಒಂದು ಮರ ಇದೆ, ನೋಡಿರ್ಬೋದು ನೀವು. ಸೊ ಅದು ಆಲದ ಮರ, ಸುಮಾರು 70-80 ವರ್ಷದ 100 ವರ್ಷದ ಹಳೆದಿರ್ಬೋದು. ಈ ಹಳ್ಳಿಯಲ್ಲಿರುವಂತಹ ಜನಗಳೆಲ್ಲ ಬಂದು ಅಲ್ಲಿ ವಿಶೇಷವಾಗಿ ಆರಾಧನೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ರಂತೆ. ಸೊ ಅದೇ ಒಂದು ದೈವಿಕವಾದದ್ದೇ, ಆ ಮರದಲ್ಲಿರುವಂತಹ ದೈವಿಕ ಶಕ್ತಿಯೇ ನಮ್ಮನ್ನು ಇಲ್ಲಿ ಹೇಳ್ಕೊಂಡ್ಬಂದು ಇಲ್ಲಿ ಮಹಾಲಕ್ಷ್ಮಿನ ಪ್ರತಿಷ್ಠೆ ಮಾಡೋದಕ್ಕೊಂದು ಪ್ರೇರಣೆ ಮಾಡಿ
ಇದು ಬರೀ ಗುಡ್ಡಗಾಡುಗಳಿದ್ದಂತಹ ಸ್ಥಳ ಇದು. ಇದನ್ನ ಇಷ್ಟು ಮಾತ್ರ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಭಕ್ತಾದಿಗಳ ಒಂದು ಸಹಕಾರದಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಾಗಿದೆ. ಸೊ ಹೀಗೆ 2016-17ರಲ್ಲಿ ನಾವೊಂದು ಇಲ್ಲಿ ಪ್ರತಿಷ್ಠೆ ಮಾಡ್ಕೊಂಡ್ವಿ, ಅದು ದೇವ್ರನ್ನ ಇಟ್ಕೊಂಡ್ವಿ. 2024 ನವೆಂಬರ್ 13ನೇ ತಾರೀಕು ಅಫಿಷಿಯಲ್ ಆಗಿ ದೇವಸ್ಥಾನವನ್ನು ಅಂದರೆ ವಾರಾಹಿ ಮತ್ತೆ ಲಕ್ಷ್ಮಿ ಎರಡನ್ನೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಈಗ ಜನಗಳೆಲ್ಲ ಬರ್ತಾ ಇದ್ದಾರೆ. ಸುಮಾರು 6 ತಿಂಗಳು, ಒಂದು 8 ತಿಂಗಳಿಂದ ಜನಗಳಿಗೆ ಪ್ರಚಾರವಾಗಿ ಸುಮಾರು ಎಲ್ಲೆಲ್ಲಿಂದನೂ ಆಂಧ್ರ, ತಮಿಳುನಾಡು ಇಂಥ ಕಡೆಯಿಂದೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಂದಂಥವ್ರಿಗೆಲ್ರಿಗೂ ಕೂಡ ಅವರವರ ಮನೋವಾಂಛೆಗಳೆಲ್ಲ ಈಡೇರ್ತಾ ಇದೆ. ಯಾಕೆಂದರೆ ಅವರೇ ಬಂದು ಹೇಳ್ತಾರೆ, ನಮ್ಗೇನು ಗೊತ್ತಿರಲ್ಲ, ಬರ್ತಾರೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾವು ಎಲ್ಲ ಭಕ್ತಾದಿಗಳ ಥರನೇ ಅವ್ರನ್ನೂ ಟ್ರೀಟ್ ಮಾಡ್ತೀವಿ. ಆದರೆ ಅವರು ಆಮೇಲೆ ಬಂದು ಹೇಳ್ತಾರೆ, ಸ್ವಾಮಿ ನಾವು ಈಗ ಅಂದ್ಕೊಂಡು ಹೋಗಿದ್ವಿ, ಈ ಥರ ಕೆಲಸ ಆಗಿದೆ ಅಂದ್ಬಿಟ್ಟು. ಸೊ ಅದರ ಒಂದು ಸಂಕೇತವಾಗಿ ನೀವು ನೋಡ್ಬೋದು, ನಮ್ಮ ದೇವಸ್ಥಾನದಲ್ಲಿರುವಂತಹ ಉಂಡಿ ಆಗ್ಬೋದು, ಟೇಬಲ್ಗಳಾಗ್ಬೋದು, ಅಮ್ಮನವರ ಕೈಯಲ್ಲಿರುವಂತಹ 2 ಬೆಳ್ಳಿ ಹಸ್ತಗಳಾಗ್ಬೋದು, ಮತ್ತೆ 2 ಹಸ್ತಗಳಿದ್ದಾವೆ, ಸ್ತನಕವಚ ಇದೆ. ಸ್ತನಕವಚ ಬಂದಿದೆ ಅಂತೂ ತುಂಬಾ ಮಿರಾಕಲ್ ಆಗಿ ಬಂದಿರುವಂಥದ್ದು. ಸೊ ಒಬ್ರು ನಮ್ಮ ಚಿಕ್ಕದೇವಿನ ನಾವು ನೋಡಿ, ಈ ಒಂದು ಉತ್ಸವ ಮೂರ್ತಿ ಇದು. ಈ ಉತ್ಸವ ಮೂರ್ತಿನ ನಾವು ಮನೆಗೂ ಕರ್ಕೊಂಡು ಹೋಗಿ ಈ ಮನೆ ಮಹಾಲಕ್ಷ್ಮಿ ಅಂತ ಒಂದು ಪೂಜೆ ಮಾಡಿಸ್ತಾ ಇದ್ವಿ. ಎಲ್ಲಾರ ಮನೆಗೂ ಕರ್ಕೊಂಡು ಹೋಗೋದು, ಅಲ್ಲೊಂದು 10 ಜನ 20 ಜನ ಮುತ್ತೈದರನ್ನ ಸೇರಿಸಿ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಕುಂಕುಮ ಯಂತ್ರ ಎಲ್ಲ ನಾವೇ ಕೊಡ್ತಾ ಇದ್ವಿ ಅವ್ರಿಗೆ. ಅವ್ರು ಬಂದು ಸುಮ್ಮನೆ ದೇವಿ ಮುಂದೆ ಕೂತ್ಕೊಂಡು ಪಾರಾಯಣ ಮಾಡಿ ಆ ಕುಂಕುಮವನ್ನೇ ನಾವು ಕೊಡ್ಬೇಕಿತ್ತು ಅಷ್ಟೇ. ಸೊ ಕುಂಕುಮ ನಾವು ವಾಪಸ್ ಇಸ್ಕೊಂಡ್ಬರ್ತಾ ಇದ್ವಿ. ಅದೇ ಕುಂಕುಮನೇ ನಾವು ಇವತ್ತಿನ ದಿವಸ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಕೊಡ್ತಾ ಇರುವಂಥದ್ದು. ಆ ಕುಂಕುಮಾರ್ಚನೆ 1 ಕೋಟಿ ಕುಂಕುಮಾರ್ಚನೆ ಮಾಡಿರುವಂಥದ್ದನ್ನ ಇಲ್ಲೂ ಅರ್ಚನೆ ಮಾಡಿ ನಾವು ಕೊಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಒಬ್ರು ಹೀಗೆ ಭಕ್ತಾದಿಗಳು, ನಮಗೆ ಗೊತ್ತಿಲ್ಲ, ಅವ್ರು ಕೂಡ ನೋಡಿಲ್ಲ ನಾವು. ಅವರು ಬಂದು ಅಮ್ಮನವ್ರ ಮಹಿಮೆ ಏನು ಅಂತ ಕೇಳಿದ್ರು. ಬಂದವ್ರಿಗೆ ನಾವು ಹೇಳೋದು ಸಹಜ, ನೋಡಿ ಇದು ನಮ್ಮ ದೇವಸ್ಥಾನದ ನಮ್ಮ ಅಮ್ಮನವರಲ್ಲಿ ಏನೇ ಆರ್ಕೆ ಮಾಡ್ಕೊಳ್ಳಿ, ಅದು ಎಂಥದ್ದಾದ್ರೂ ಆಗೋಗ್ಲಿ, ಆಗಲ್ಲ ಅನ್ನೋ ಮಾತೇ ಇಲ್ಲ. ಮದುವೆ ಆಗದೆ ಇರೋರಿಗೆ ಮದುವೆ, ಮಕ್ಕಳಾಗ್ದಿರೋರಿಗೆ, ಗಂಡು ಮಕ್ಕಳು ಬೇಕು ಅಂತ ಅಂದ್ಕೊಂಡವ್ರು 2 ಮಕ್ಕಳುಗಳು, ಟ್ವಿನ್ಸ್ಗಳು ಆಗಿರೋರಂತೂ ಸುಮಾರು ಜನ, ಗಂಡು ಮಕ್ಕಳು ಬೇಕು ಅಂದಿರೋರು 100 ಜನ ಇದ್ದಾರೆ. ಅವ್ರು ಹೇಳಿದ್ವಿ, ಈ ಥರ ಆಗಿದೆ, ನಮ್ಮಲ್ಲಿ ಬೆಳ್ಳಿ ಮತ್ತೆ ಬಂಗಾರ ನಿಮ್ಗೆ ಆರ್ಕೆ. ಸರಿ ಅಂತೇಳಿ ಅವತ್ತು ಅವರೊಂದು ಅಮೌಂಟ್ ಕೊಟ್ಟರು, ದೇವಸ್ಥಾನದ ಉಪಯೋಗಿಸ್ಕೊಳ್ಳಿ ಅಂತೇಳಿ. ಕಾರ್ಯಕ್ರಮ ಎಲ್ಲ ಮುಗಿದೋಯ್ತು, ಹೊರಟೋದ್ರು. ಸೊ ನಾವು ಎಲ್ಲರಿಗೂ ಒಂದು ಬುಕ್ ಇಟ್ಕೊಂಡಿದ್ವಿ, ಫೋನ್ ಮಾಡ್ತಾ ಇದ್ವಿ, ಇವ್ರಿಗೂ ಫೋನ್ ಮಾಡಿದ್ವಿ, ಈ ಥರ ಕಾರ್ಯಕ್ರಮ ಇದೆ, ಇಲ್ಲಿ ಒಂದು ಶನಿ ಶಾಂತಿ ಮಾಡಿದ್ವಿ ನಮ್ಮ ದೇವಸ್ಥಾನದಲ್ಲಿ. ಆ ಟೈಮಲ್ಲಿ ಕರೆದಾಗ ಅವರು ಒಂದು ಆಗಿದ್ದನ್ನ ಹೇಳಿದ್ರು, ಈ ಥರ ನನಗೆ ಅನ್ಕೊಂಡು ಹೋಗಿದ್ದೆ, ನನ್ನ ಕೋರಿಕೆ ಈಡೇರಿದೆ, ಅದಕ್ಕೋಸ್ಕರ ನಾನೊಂದು ಬೆಳ್ಳಿ ಪದಾರ್ಥ ಕೊಡಬೇಕು ಅಂದ್ಕೊಂಡಿದ್ದೀನಿ, ಅಮ್ಮನವ್ರಿಗೆ ಸ್ತನಗಳು ಮಾತ್ರ ಕೊಡಬೇಕು ಅಂತ ಸಂಕಲ್ಪ ಇದೆ. ನಾವು ಕೇಳಿದ್ರೆ, ಅದೇನು ಮೇಡಮ್ ಸ್ತನಗಳು ಮಾತ್ರ ಕೊಡ್ತೀರಾ, ಬೇರೆ ಏನು ಕೊಡಲ್ವಾ? ಇಲ್ಲ, ನಮ್ಗೆ ಸ್ತನಗಳೇ ಕೊಡಬೇಕು ಅಂತೇಳಿ ನಂಗೆ ಅನ್ಕೊಂಡು ಹೋಗಿದೆ, ಅದನ್ನ ಕೊಡ್ತಾ ಇದ್ದೀನಿ. ನೀವು ಯಾವಾಗ ಹೇಳಿದ್ರೆ ಅದಕ್ಕೆ ಮಾಡಿಸ್ಕೊಡ್ತೀನಿ. ನಮ್ಮ ಚಿಕ್ಕಮ್ಮನವ್ರ ಹತ್ರ ಎಲ್ಲ ಇದೆ, ಬೆಳ್ಳಿ ಪದಾರ್ಥ ಫುಲ್ ಇದೆ, ಬಂಗಾರ ಇದೆ, ಎಲ್ಲ ಇದೆ. ಈ ದೇವಿಗೆ ಏನು ಇಲ್ಲಮ್ಮ, ಇದು ಪ್ರತಿಷ್ಠೆ ಆಗಿದೆ, ನೋಡ್ತೀರಾ? ಅಯ್ಯೋ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀವಿ ಅಂತೇಳಿ ಅಮ್ಮನವರ ಇಲ್ಲಿಂದ ಹಿಡಿದು ಹೊಟ್ಟೆ ಭಾಗ ತನಕನೂ ಸ್ತನ ಕವಚವನ್ನ ಮಾಡಿಸ್ಕೊಟ್ರು. ಕೊನೆಗೂ ಅವರು ಏನು ಕಾರಣ ಅಂತ ಹೇಳಲಿಲ್ಲ ನಮಗೆ, ಅವ್ರ ಬಾಯಿಂದ ಏನು ಕಾರಣ ಅಂತ ಬಂದಿಲ್ಲ, ಬೇರೆಯವ್ರ ಮುಖಾಂತರವಾಗಿ ತಿಳಿದಿದ್ದೇನು ಅಂತಂದ್ರೆ, ಅವ್ರಿಗೆ ಏನೋ ಒಂದು ಸ್ತನದ ಸಮಸ್ಯೆ ಇತ್ತು, ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು, ಅದನ್ನ ಅನ್ಕೊಂಡು ಹೋಗಿದ ತಕ್ಷಣನೇ ಪರಿಹಾರ ಆಯಿತು. ಪರಿಹಾರ ಆದ್ಮೇಲೆ ಅವ್ರು ಕರೆಕ್ಟಾಗಿ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 48ನೇ ದಿನದಲ್ಲಿ ಆ ಒಂದು ಕವಚ ಬಂದ್ಬಿಡ್ತು. ಅದಕ್ಕೂ ಇನ್ನೊಂದೇನು ಅಂತಂದ್ರೆ, ಕವಚ ಬಂತು, ಅದಕ್ಕೂ ಮುಂಚೆ ನಮ್ಮ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ನಾವು ಪ್ರತ್ಯಂಗಿರ ಹೋಮಗಳನ್ನ, ದಶಮಹಾವಿದ್ಯೆ ಹೋಮಗಳನ್ನ ಜಾಸ್ತಿ ಮಾಡಿಸ್ತಾ ಇರ್ತೀವಿ. ಈಗ ಯಾರ್ಯಾರು ಸಮಸ್ಯೆ ಇತ್ತು ಅಂದ್ರೆ ಇಂಡಿವಿಜುವಲ್ ಕೂರಿಸಿ ಮಾಡಿಸ್ತಾ ಇರ್ತೀವಿ. ಒಬ್ರು ಬಂದ್ರು, ಬಂದು ಒಂದು ವಯಸ್ಸಾಗಿರೋರು 60-65-70 ವರ್ಷ ಆಗಿರೋರಿಗೆ ಬಂದು ಅಲ್ಲಿ ಹೋಮ ಮಾಡ್ತಾ ಇದೀವಿ, ಈ ಜಾಗದಲ್ಲಿ ಕೂತ್ಕೊಂಡ್ರು, ಸುಮ್ಮನೆ ಬಂದು ಕೂತ್ಕೊಂಡು ಅಮ್ಮನವ್ರ ಮುಖ ನೋಡಿದ್ರು. ಅವ್ರಿಗೆ ಏನ್ ಅನಿಸ್ತಾ ಏನೋ ಗೊತ್ತಿಲ್ಲ. ಸೊ ಅವ್ರಿಗೆ ಹೇಳಿದ್ರು, ನಾನು ನಿಮ್ಮ ಕೈಯನ್ನು ಮಾಡಿಸ್ಕೊಡ್ತೀನಿ, ನಾನು ಆ 2 ಕೈ ಅಭಯಾಸ್ತ್ರಗಳೇನಿದೆ ಆ ಅಭಯಾಸ್ತ್ರಗಳು 2 ಕೂಡ ನಾನೇ ಮಾಡಿಸ್ಕೊಟ್ಬಿಡ್ತೀನಿ ಅಂತ. ನನಗೆ ಆಶ್ಚರ್ಯ, ಇವರು ಬಂದು ಸುಮ್ಮನೆ ಹಿಂಗೆ ಕೂತಿದ ತಕ್ಷಣ ಕೈ ಮಾಡಿಸ್ಕೊಡ್ತೀನಿ, ಅದು ಏನು ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಂದು ಹಿಂಗೆ ಕೂತ್ಕೊಂಡು ಮಕ ನೋಡ್ಬಿಟ್ಟು 2 ಕೈ ನಂದು ಇಲ್ಲಿ ಗುರುಗಳೇ ಅಂದ್ಬಿಟ್ರು. ಆಶ್ಚರ್ಯ ಆಗ್ತಿದೆ. ಆಯ್ತು, ನಾನು ಪೂಜೆ ಮಾಡ್ತಿದ್ದೆ, ಇಗ್ನೋರ್ ಮಾಡಿದೆ. ಸರಿ, ಮನೆಗೆ ಹೋಗ್ಬೇಕಾದ್ರೂ ಹೇಳಿದ್ರು, ಆ ಕೈ ಒಂದು ನೋಡಿ, ಯಾರಾದ್ರೂ ಪರಿಚಯ ಇದ್ರೆ ಕರ್ಸ್ಬಿಡಿ, ನಾನು ಮಾಡಿಸ್ತೀವಿ. ಅವಾಗ್ಲೂ ಆಯ್ತಮ್ಮ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಮನೆಗೆ ಹೋದ್ರೆ ತಿರುಗಿ ಫೋನ್ ಮಾಡಿದ್ರು, ಇಲ್ಲ ನೀವು ಹುಡುಕಿ ಕರ್ಸಿ. ಆಮೇಲೆ ಕರ್ಸಿ ಇದು ಮಾಡಿದ್ಮೇಲೆ 48ನೇ ದಿನದಲ್ಲಿ 2 ಪದಾರ್ಥಗಳು ಬಂತು. ಆಮೇಲೆ ಕೇಳಿದೆ, ಕಾರಣ ಏನು, ನೀವೇನಿಗೆ ಮಾಡಿಸ್ಕೊಟ್ರಿ ಅಂತಂದ್ರೆ, ಅವ್ರಿಗೆ ಅಮ್ಮನವರು ನೋಡಿದ ತಕ್ಷಣನೇ ಅಮ್ಮನವರು ಸ್ಮೈಲ್ ಮಾಡ್ದಂಗೆ ಆಯ್ತಂತೆ. ಬರೀ ಸ್ಮೈಲ್ ಮಾಡಿ ಒಂಥರ ತುಂಬಾ ನಗ್ನಗ್ತಾ ಇರೋಂಗೆ ಕಾಣಿಸ್ತಂತೆ ಅವ್ರಿಗೆ. ಸೊ ನಗ್ತಾ ಇರೋಂಗೆ ಕಾಣಿಸಿದ್ಮೇಲೆ ಇವರು, ಅಮ್ಮ ನನ್ನನ್ನು ಯಾಕೆ ನಗ್ತಿದ್ದಾಳೆ ಇವಳು, ನನ್ಗೇನೋ ಇದೆ ಅಂತೇಳಿ
ಅವರು ಒಂದು ಸಂಕಲ್ಪ ಮಾಡ್ಕೊಂಡು ಹೋದಂತೆ ಅವ್ರ ಮಗಳಿಗೆ ಏನೋ ಒಂದು ಮಗು ಆಗ್ಬೇಕಾಯ್ತು. 18 ವರ್ಷ 20 ವರ್ಷ ಆದ್ರೂ ಮದುವೆ ಆಗಿ ಮಕ್ಕಳಾಗಿರ್ಲಿಲ್ಲ. ಸೊ ಸಂಕಲ್ಪ ಆಯ್ತು, ಸಂಕಲ್ಪ ಅದು ಈಡೇರಿದ್ಮೇಲೆ 2 ಅಭಯಾಸ್ತ್ರಗಳನ್ನು ಕೊಟ್ಟರು. ಆಮೇಲೆ ಏನೋ ಒಂದು ಜಮೀನಿನ ಒಂದು ವ್ಯಾಜ್ಯ ಇತ್ತು, ಆ ವ್ಯಾಜ್ಯನೂ ಪರಿಹಾರ ಆದ್ಮೇಲೆ 2 ಕೈಗಳನ್ನು ಮಾಡಿಸ್ಕೊಟ್ರು. ಹೀಗೆ ಬಂದಂಥವ್ರಿಗೆಲ್ಲರಿಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯ ಕೃಪೆಯಿಂದ ಅನ್ಕೊಂಡಿದ್ದೆಲ್ಲರಿಗೂ ಸಾಧ್ಯ ಆಗ್ತಿದೆ. ಸೊ ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ಸ್ವಾಮಿಗಳೇ, ಇಲ್ಲಿ ಪೂಜೆ ಮಾಡ್ತಾ ಕಾಯಿನ್ಗಳು ಕೊಡ್ತಿರಲ್ಲ ಅದು? ಸೊ ಅದು ಕೂಡ ಅಷ್ಟೇನೆ ನೋಡಿ, ಕರ್ನಾಟಕದಲ್ಲಿ ಯಾರು ದೇವಸ್ಥಾನದಲ್ಲಿ ದುಡ್ಡು ಕೊಡೋದಿಲ್ಲ. ಹೌದು. ಆಯ್ತಾ, ನಾವು ಒಬ್ಬರೇ ಕೊಡೋದು. ಹೌದು. ಸೊ ಕಾರಣ ಏನು ಅಂತಂದ್ರೆ, ನಾವು ಲಕ್ಷ್ಮಿ ಹತ್ರಕ್ಕೆ ಏನಕ್ಕೆ ಹೋಗ್ತೀವಿ? ದುಡ್ಡುಗೋಸ್ಕರ. ಅಲ್ವಾ? ಮಹಾಲಕ್ಷ್ಮಿ ಹತ್ರಕ್ಕೆ ಹೋಗೋದೇ ದುಡ್ಡಿಗೋಸ್ಕರ. ದುಡ್ಡು ಬೇಕು ಅಂತ ಕೇಳ್ಕೊಳಕ್ಕೆ ಹೋಗ್ತೀವಿ, ಇನ್ನೇನು ಕೇಳೋದಿಲ್ಲ. ಯಾಕೆಂದ್ರೆ ಆ ಧನಕ್ಕೆ ಮಹಾಲಕ್ಷ್ಮಿನೇ ಅಧಿಪತಿ. ಹಾಗಾಗಿ ನಾವು ಮನೆಯಲ್ಲಿ ನಮ್ಮ ಚಿಕ್ಕಮ್ಮನವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾಗ ಅಮ್ಮನವರೇ ಹೇಳ್ದಂಗೆ ಆಯ್ತು. ಸೊ ಬಂದವ್ರಿಗೆಲ್ಲನೂ ಏನಕ್ಕೆ ಬರ್ತಾರೆ ಅವರು? ಅವರೇ ಒಂದು ಅಭಿಷ್ಟ ಸಿದ್ಧಿ ಆಗೋಕ್ಕೋಸ್ಕರ ನಿನ್ನ ಕೈಯಿಂದ, ಅಂದ್ರೆ ನನ್ನ ಕೈಯಿಂದ ಮುಟ್ಸಿ ಅವ್ರಿಗೆ ದುಡ್ಡನ್ನು ಕೊಡು, ಎಷ್ಟು ಯಥಾಶಕ್ತಿ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಅವ್ರಿಗೆ ಏನು ಅದೃಷ್ಟ ಇರುತ್ತೋ ಅಂಥವ್ರಿಗೆ ನನ್ನ ಕೈಯಿಂದ ಮುಟ್ಸಿ ಕೊಡು ಅಂತ. ಆ ಟೈಮಲ್ಲಿ ಲಲಿತಾ ಸಹಸ್ರನಾಮ ಮಾಡೋ ಟೈಮಲ್ಲೂ ಕೂಡ ನಾವು ಹೋದಂತಹ ಜನಗಳ ಹತ್ರ ಸೊ ನಾವು 5 ರೂಪಾಯಿ ತಗೋತಾ ಇದ್ವಿ. ಪಂಚಮೀಂ ಕಾರ್ಯಸಿದ್ಧಿ ಅಂತ, ನಿಮ್ಮ ಕಾರ್ಯ ಆಗ್ಲಿ ಅಂತ 5 ರೂಪಾಯಿ ತಗೋತಾ ಇದ್ವಿ. ಅದನ್ನ ಕಟ್ಟಡಕ್ಕೆ ಉಪಯೋಗಿಸ್ಕೊತಾ ಇದ್ವಿ. ಈಗ ನಾವು ಬಂದಂತವ್ರಿಗೆಲ್ಲ ವಾಪಸ್ ಅದನ್ನು ಕೊಡ್ತಾ ಇದೀವಿ. ವಾಪಸ್ ಕೊಟ್ಟು ಅವರ ಮನೆಯಲ್ಲಿ ಕೂಡ ಧನ ಅಭಿವೃದ್ಧಿ ಆಗ್ಲಿ, ಅವರ ಸಂಪತ್ತು ಅಭಿವೃದ್ಧಿ ಆಗ್ಲಿ, ಬಂದಂತವ್ರು ಎಲ್ರಿಗೂ ಕೂಡ ದುಡ್ಡು ಅಮ್ಮನವ್ರ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಮ್ಮನವರ ಆಶೀರ್ವಾದ ಪೂರ್ವಕವಾಗಿ ದುಡ್ಡನ್ನ ಕೊಡ್ತಾ ಇದ್ವಿ. ಆ ದುಡ್ಡನ್ನ ತಗೊಂಡೋಗಿ ಮನೆಯಲ್ಲಿ ಜೋಪಾನವಾಗಿ ಒಂದು ಬಾಕ್ಸ್ ಅಲ್ಲಿ ಹಾಕಿ, ಅಂದ್ರೆ ಒಂದು ಡಬ್ಬಿಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಇದನ್ನ ಇಟ್ಟು ಆರಾಧನೆ ಮಾಡ್ತಾ ಬಂದ್ರೆ ಅವ್ರ ಮನೆ ಸಂಪತ್ತು ಅಭಿವೃದ್ಧಿ ಆಗ್ಲಿ ಅಂತ ಕೊಡ್ತಾ ಇದೀವಿ. ಮತ್ತೆ ಸ್ವಾಮಿಗಳೇ, ಇಟ್ಟಿಗೆ ಕೊಡ್ತಾ ಇದ್ದದ್ದು ಮತ್ತೆ ಅಲ್ಲಿ ದಾರ ತರ ಏನು ಕಟ್ತಾ ಇದ್ರಲ್ಲ, ಇದ್ರ ಬಗ್ಗೆ ತಿಳ್ಕೊಬಹುದಾ? ಸೊ ಇಲ್ಲಿ ಪಾತಾಳ ವಾರಾಹಿ ದೇವಿ ಇದ್ದಾಳೆ. ವಾರಾಹಿ ಬೇಸಿಕ್ ಆಗಿ ಭೂಮಿಗೆ ಸಂಬಂಧಪಟ್ಟ ದೇವತೆ. ಸೊ ಭೂಮಿ ತಗೋಬೇಕು, ಮಾರಬೇಕು, ಭೂಮಿಯನ್ನ ಖರೀದಿ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಮನೆ ಬೆಂಗಳೂರಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಏನಂದ್ರೆ ಒಂದು ಮನೆ ಇರಬೇಕು, ಸ್ವಂತದಾದಂತಹ ಒಂದು ಮನೆ ನಿವೇಶನ ಕಟ್ಕೋಬೇಕು ಅನ್ನೋ ಕನಸು ಎಲ್ರಿಗೂ ಇದ್ದೇ ಇರುತ್ತೆ. ಕೆಲವ್ರ ಹತ್ರ ದುಡ್ಡಿರುತ್ತೆ, ನಿವೇಶನ ಸಿಕ್ಕಲ್ಲ. ಕೆಲವ್ರ ಹತ್ರ ನಿವೇಶನ ಇರುತ್ತೆ, ಅಂದ್ರೆ ಜಾಗ ಇರುತ್ತೆ, ಖಾಲಿ ಜಾಗ ಇರುತ್ತೆ, ಕಟ್ಟಕ್ಕಾಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಲಿಟಿಗೇಷನ್ ಅಥವಾ ಏನೋ ಒಂದು ಕೋರ್ಟ್ ಕೇಸು ಯಾವುದೋ ಒಂದು ರೀತಿಯಲ್ಲಿ ಬಳಲ್ತಾನೆ ಇರ್ತಾರೆ. ಅಂತ ದೋಷಕ್ಕೆಲ್ಲ ಕೂಡ ಇಲ್ಲಿ ಪ್ರತಿ ಶುಕ್ರವಾರ 5 ಶುಕ್ರವಾರಗಳು ಪಂಚಮಂ ಕಾರ್ಯಸಿದ್ಧಿ ಅಂತೇಳಿ 5 ಶುಕ್ರವಾರಗಳು, ಶುಕ್ರವಾರನೇ ಏನು ಮಾಡಬೇಕು ಅಂತಂದ್ರೆ ವಾರಾಹಿಗೆ ತುಂಬಾ ಪ್ರಿಯವಾದ ದಿನ ಅವತ್ತು. ವಾರಾಹಿ ಮಹಾಲಕ್ಷ್ಮಿ ಇಂಥ ಸ್ತ್ರೀ ದೇವತೆಗಳಿಗೆ ಶುಕ್ರವಾರ ತುಂಬಾ ಪ್ರಿಯ. ಒಂದು ಆಕಾಶ ಮಾರ್ಗದಲ್ಲಿ ಕಾಸ್ಮಿಕ್ ಪವರ್ಸ್ ಅಂತ ಏನಿದೆ, ಆ ಕಾಸ್ಮಿಕ್ ಪವರ್ಸ್ ಏರಳವಾಗಿ ಬೀಳ್ತಾ ಇರುತ್ತೆ. ಸೂರ್ಯನ ಕಿರಣಗಳ ಜೊತೆಯಲ್ಲಿ ಆ ಒಂದು ದೈವಿಕವಾದಂತಹ ಶಕ್ತಿ ಕೂಡ ಭೂಮಿ ಮೇಲೆ ಬೀಳುತ್ತೆ. ಅಷ್ಟಮಿ, ಪಂಚಮಿ, ಪೌರ್ಣಮಿ, ಅಮಾವಾಸ್ಯೆ, ಚತುರ್ದಶಿ ಇಂಥ ದಿನಗಳಲ್ಲಿ, ಪರ್ವ ದಿನಗಳಿವೆಲ್ಲ. ಅಂತ ದಿನಗಳಲ್ಲಿ ಅಮ್ಮನವರ ಹತ್ರ ಬಂದು ನಮ್ಮ ಒಂದು ಕಷ್ಟಗಳನ್ನ ದೇವಿ ಮುಂದೆ ನಿವೇದನೆ ಮಾಡಿ ಒಂದು ಸಮರ್ಪಣಾ ಭಾವನೆ, ಅಂದ್ರೆ ತ್ಯಜ್ಯತೆ ಲಭತೆ ಯಶಃ ಅಂತ, ತ್ಯಾಗ ಮಾಡಿದ್ರೆ ಲಾಭ ಸಿಗುತ್ತೆ. ನೀವು ಅಲ್ಲಿಂದ ಇಲ್ಲಿ ತನಕ ತ್ಯಾಗ ಮಾಡಿ ನಿಮ್ಮ ಟೈಮು, ನಿಮ್ಮ ಒಂದು ದುಡ್ಡು ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಬಂದಿದ್ದಕ್ಕೆ ನಿಮಗೆ ಒಂದು ಪುಣ್ಯ ಸಿಕ್ಕುತ್ತೆ. ಖಂಡಿತ ಸಿಕ್ಕುತ್ತೆ. ದೇವರ ನಾವು ನೋಡಿದೊಂದು ಖುಷಿ, ಸಂತೋಷ, ಈ ಪರಿಸರ ನೋಡೋ ಒಂದು ಖುಷಿ. ಈ ತರ ತ್ಯಜ್ಯತೆ ಲಭದೇಶ ಅಂದ್ರೆ ಯಾವ ತ್ಯಾಗ ಮಾಡ್ತೀವೋ ಅವಾಗ ನಮಗೆ ಲಾಭ ಆಗುತ್ತೆ ಅನ್ನೋ ಉದ್ದೇಶ. ಮತ್ತೆ ನಾವು ದೇವತೆಯ ಪ್ರೀತ್ಯರ್ಥವಾಗಿ ಅಲ್ಲದೆ ನಮ್ಮ ಒಂದು ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಒಂದು ಇಟ್ಟಿಗೆಯನ್ನ ದಾನ. ಯಾಕಂದ್ರೆ ನಮ್ಮ ಉದ್ದೇಶ ಏನು? ಮನೆ ಕಟ್ಕೋಬೇಕು. ಮನೆ ಕಟ್ಟಕ್ಕೆ ಇಟ್ಟಿಗೆ ಪ್ರಮುಖವಾದಂತಹ ವಸ್ತು, ಅದಕ್ಕೆ ಜೀವ ಇರುತ್ತೆ. ಹಾಗಾಗಿ ಅಂತ ವಸ್ತುವನ್ನು ಒಂದು ಇಟ್ಟಿಗೆಯನ್ನ ದಾನವಾಗಿ 5 ಇಟ್ಟಿಗೆಯನ್ನ ದಾನವಾಗಿ ಕೊಡ್ಬೇಕು. 1 ಇಟ್ಟಿಗೆನ ನೀವು ತಗೊಂಡೋಗ್ಬೇಕು. ನಾವು ಇಲ್ಲಿ ಪೂಜೆ ಮಾಡಿ ಕೊಡ್ತೀವಿ, 1 ಇಟ್ಟಿಗೆನ ಸಂಕಲ್ಪ ಮಾಡಿ ವಾಪಸ್ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಸರ್ವಸಿದ್ಧಿ ಯಂತ್ರ ಅಂತ ಕೊಡ್ತೀವಿ. ಅದನ್ನ ತಗೊಂಡೋಗಿ ಮನೆಯಲ್ಲಿ 48 ದಿನಗಳ ಕಾಲ ಒಂದು ಚಿಕ್ಕದಾದಂತ ಮಂತ್ರ, ಓಂ ವಾರಾಹ್ಯೇ ನಮಃ, ಓಂ ವಾರಾಹ್ಯೇ ನಮಃ ಅಥವಾ ಓಂ ಐಂ ಗ್ಲೋಂ ಐಂ ವಾರಾಹ್ಯೇ ನಮಃ, ಈ ಒಂದು ಸಣ್ಣ ಮಂತ್ರವನ್ನ ಪಾರಾಯಣ ಮಾಡೋದ್ರಿಂದ ಅವರ ಒಂದು ಮನೆ ಕಟ್ಟುವಂತಹ ಕನಸೇನಿದೆ ಅದು ನನಸಾಗುತ್ತೆ. ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳು ಉತ್ತಮ ಆಗ್ತಾ ಹೋಗುತ್ತೆ. ಶತ್ರುಬಾಧೆಗಳೇನಾದ್ರೂ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಆ ಉದ್ದೇಶಕ್ಕೆ ಇಟ್ಟಿಗೆ ಪೂಜೆ ಮಾಡಿಸ್ತಾ ಇದೀವಿ. ಇನ್ನ ದಾರ ಕಟ್ಟುವ ವಿಚಾರ ಏನು ಅಂತಂದ್ರೆ, ಪ್ರತಿ ಶುಕ್ರವಾರ, ಶನಿವಾರ 2 ದಿನಗಳು ನಾವಿಲ್ಲಿ ಮದುವೆ ಆಗದೆ ಇರುವಂತಹ ಹುಡುಗ ಹುಡುಗಿಯರಿಗೆ, ಹುಡುಗಿಗೆ ಶುಕ್ರವಾರ, ಹುಡುಗನಿಗೆ ಶನಿವಾರ. ಶುಕ್ರವಾರ ಏನು ಅಂದ್ರೆ ಸ್ವಯಂವರ ಪಾರ್ವತಿ ಅಂತೇಳಿ
ಅದು ಎಲ್ರಿಗೂ ಪ್ರಚಲಿತವಾಗಿರುವಂಥದ್ದೇ. ನಾವೇನು ಹೊಸದಾಗಿ ಏನು ಶುರು ಮಾಡಿಲ್ಲ, ಅಂದ್ರೆ ನಾವು ದೇವಸ್ಥಾನಕ್ಕೆ ಹೊಸದ ಅಷ್ಟೇ. ಆ ಸ್ವಯಂವರ ಪಾರ್ವತಿ ಏನು ಅಂತ ಹೇಳಿದ್ರೆ ಅಮ್ಮನವರ ಒಂದು ಕಲ್ಯಾಣ ಅನುಕೂಲಕ್ಕಾಗಿ, ಕಲ್ಯಾಣ ಆಗದೆ ಇರುವಂಥವ್ರಿಗೆ, ಮದುವೆ ಆಗದೆ ಇರುವಂಥವ್ರು ಅವತ್ತಿನ ದಿನ ಅಮ್ಮನವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಅವ್ರಿಗೆ ಇಲ್ಲೇ ಕೂರಿಸಿ ಹೋಮ ಮಾಡಿಸ್ತೀವಿ. ನವಗ್ರಹ ಪುರಸ್ಸರ, ಗಣಪತಿ ಹೋಮ ಮತ್ತೆ ಈ ಸ್ವಯಂವರ ಪಾರ್ವತಿ ಹೋಮ ಮಾಡಿಸಿ ಅದ್ರ ವಿಧಿವಿಧಾನವನ್ನು ಹೇಳ್ಕೊಡ್ತೀವಿ. ಈ ರೀತಿ ಪೂಜೆ ಮಾಡಬೇಕು, ಈ ರೀತಿ ಆರಾಧನೆ ಮಾಡಬೇಕು ಅಂತೇಳಿ ಆ ರೀತಿ ಮಾಡೋದ್ರಿಂದ ಅವರು 48 ದಿನದಲ್ಲೇ ತುಂಬಾ ಜನಕ್ಕೆ ಸೆಟ್ ಆಗಿ ಅನುಕೂಲ ಆಗಿದೆ. ಬಂದಿದ್ದ ದಿನಾನೇ ಅಲ್ಲಿ ಹೋಗಿ ದಾರ ಕಟ್ಟದ ಹೌದು, ಇಲ್ಲಿ ಪೂಜೆ ಮಾಡಿಸ್ತೀವಿ. ಆದ್ಮೇಲೆ ಕಟ್ಟುವಂತ ಇಲ್ಲ ಪೂಜೆ ಮಾಡಿಸ್ತೀವಿ ನಾವು ಇಲ್ಲಿ, ಪೂಜೆ ಹೋಮ ಎಲ್ಲ ಮಾಡಿಸ್ತೀವಿ. ಎಲ್ಲ ಮಾಡಿಸಿ ಸಂಕಲ್ಪ ಮಾಡಿಸಿ ಆಮೇಲೆ ತಗೊಂಡಾಗ ಇಲ್ಲಿ ದಾರ ಕಟ್ಟೋದು. ಸೊ ಹುಡುಗನಿಗೂ ಅಷ್ಟೇ, ಹುಡುಗಿಗೂ ಅಷ್ಟೇ. ಮದುವೆ ಆದ್ಮೇಲೆ ಕೆಲವೊಂದು ಹೇಳಿರ್ತೀವಿ ನಾವು, ಅಂದ್ರೆ ಇಲ್ಲಿ ನಾವು ಒಂದು ಬಾಸಿಂಗ ಕಟ್ಟಿಸ್ತೀವಿ, ಕೈಗೆ ಒಂದು ದಾರ ಕಟ್ಟಿಸ್ತೀವಿ, ಕಂಕಣ ದಾರ ಕಟ್ಟಿಸ್ತೀವಿ. ಯಾಕಂದ್ರೆ ಮದುವೆ ಆಗ್ಲಿ, ಬೇಗ ಶೀಘ್ರವಾಗಿ ವಿವಾಹ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ಕೆಲವೆಲ್ಲ ತಂತ್ರ ಮಾರ್ಗದಲ್ಲಿ ಮಾಡ್ಕೊಂಡಿರ್ತೀವಿ. ಅವಾಗ ಮಾಡ್ಕೊಂಡಾಗ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಅದನ್ನ ತಗೊಂಬಂದು ಇಲ್ಲಿ ಕಟ್ಟಿ ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ ಒಂದು ಎಲ್ಲೋ ದಾರ ಕೊಟ್ಟಿರ್ತೀವಿ, ಸಂಕಲ್ಪ ಎಲ್ಲ ಆದ್ಮೇಲೆ ಅದನ್ನ ಕಟ್ಟಿ ಸಂಕಲ್ಪ ಮಾಡ್ಕೊಂಡ್ರೆ ವಿವಾಹ ಸುಮಾರು ಜನಕ್ಕಾಗಿದೆ, ಆಗ್ತಾ ಇದೆ. ಪ್ರತಿ ಯಾವುದು ಶುಕ್ರವಾರ, ಶನಿವಾರ, ಭಾನುವಾರ, ಮಂಗಳವಾರ 4 ದಿನ ನಾವು ಓಪನ್ ಮಾಡ್ತೀವಿ. 4 ದಿನಾನೂ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 2:30, 3 ಗಂಟೆ ತನಕ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಭಕ್ಷ್ಯಗಳನ್ನ ಕೊಡ್ತೀವಿ. ಒಂದ್ ದಿವಸ ಕಜ್ಜಾಯ ಕೊಡ್ತೀವಿ, ಒಂದ್ ದಿವಸ ಹೋಳಿಗೆ ಆಗುತ್ತೆ, ಒಂದ್ ದಿವಸ ಲಾಡು ಆಗುತ್ತೆ, ಒಂದ್ ದಿವಸ ಬೂಂದಿ, ಮೈಸೂರು ಪಾಕು, ಈ ರೀತಿ ಒಂದೊಂದು ದಿವಸ ಒಂದೊಂದು ರೀತಿಯಾದಂತಹ ಭಕ್ಷ್ಯಗಳನ್ನ ದೇವಿಗೆ ನೈವೇದ್ಯ ಮಾಡಿ ಅದನ್ನ ಕೊಡ್ತೀವಿ. ಸ್ವಾಮಿಗಳೇ, ಇಲ್ಲಿಗೆ ಬರೋದಕ್ಕೆ ಬಸ್ ರೂಟ್ ಸ್ವಲ್ಪ ಬಸ್ ಸಮಸ್ಯೆ ಇದೆ ಅಂತ ಕೇಳಲ್ಪಟ್ಟೆ. ಸೊ ಹೇಗ್ ಬರೋದು ನಿಮ್ಗೆ ಹತ್ರ ಆಗುತ್ತೆ ಅಂತ ಅನ್ಸುತ್ತೆ? ಸೊ ಬಸ್ಸಿನ ಸಮಸ್ಯೆ ಅಂತಂದ್ರೆ ಇದು ಬೆಂಗಳೂರಿಂದ, ಇದು ಗ್ರಾಮಾಂತರ ಆಗಿರೋದ್ರಿಂದ ಬೆಂಗಳೂರು ಮೆಜೆಸ್ಟಿಕ್ ಇಂದ 370A ಸಿಗುತ್ತೆ. 370A ಕರಿಯಪ್ಪನ ದೊಡ್ಡಿ ಡೈರೆಕ್ಟ್ ಆಗಿ ಇಲ್ಲೇ ದೇವಸ್ಥಾನದ ಹತ್ರ ನಿಲ್ಲಿಸ್ತಾನೆ. ಅಲ್ಲಿಂದ ಒಂಚೂರು ನಡಿಬೇಕಾಗತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ, ನಡಿಯೋದು ಒಂಚೂರು. ಓನ್ ವೆಹಿಕಲ್ ಅಲ್ಲಿ ಬರೋರಂತೂ ತುಂಬಾ ಈಸಿಯಾಗಿ ಬರ್ಬೋದು. ಗರ್ಭಗುಡಿ ಪಕ್ಕದಲ್ಲೇ ನಿಲ್ಲಿಸಿ, ಅದೇ ವಯಸ್ಸಾಗಿರೋರು ಯಾರಾದ್ರೂ ಇದ್ರು ಕೂಡ ಅವ್ರಿಗೇನು ತೊಂದರೆ ಆಗಲ್ಲ. ಗರ್ಭಗುಡಿ ಪಕ್ಕದಲ್ಲೇ ನಿಲ್ಲಿಸಿ ಒಳಗಡೆ ಬರ್ಬೋದು, ದೇವ್ರ ದರ್ಶನ ಮಾಡ್ಬೋದು. ಸೊ ಊಟಕ್ಕೂ ಅಷ್ಟೇ ಅಂತ ಅಲ್ಲಿ ಪಕ್ಕದಲ್ಲೇ, ಎಲ್ಲ ಪಕ್ಕದಲ್ಲೇ ಇರೋದ್ರಿಂದ ಏನು ಸಮಸ್ಯೆ ಏನಿಲ್ಲ. ಆದ್ರೆ ಬಸ್ಸಿನ ಸಮಸ್ಯೆ ಅಂದ್ರೆ ಈಗ ಮೊದಲು 4-5 ಬಸ್ ಇತ್ತು, ಇವಾಗ ಇನ್ನೊಂದು 2 ಬಸ್ ಜಾಸ್ತಿ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಬರೋರು ಹೋಗೋರು ಜಾಸ್ತಿ ಆಗಿರೋದ್ರಿಂದ 370 ಬಸ್ಸು ಕಂಟಿನ್ಯೂಸ್ ಆಗಿ ಸಿಕ್ಕತ್ತೆ. ಒಂದು 3 ಅವರ್ಗೆ ಒಂದೊಂದು ಬಸ್ಸನ್ನ ಹಾಕಿದ್ದಾರೆ. ಬೆಳಿಗ್ಗೆ 5:30 ರಾತ್ರಿ 6:30 ತನಕ ಬಸ್ ಇರುತ್ತೆ. ಅದಕ್ಕೆ ನಾವು ದೇವಸ್ಥಾನನ ಬೆಳಿಗ್ಗೆ 10ರಿಂದ 4 ಗಂಟೆ ತೆಗೆಯೋದು ಅದೇ ಉದ್ದೇಶಕ್ಕೋಸ್ಕರ. ಇದು ಕಾಡಿನ ಪ್ರದೇಶ, ಹೆಣ್ಮಕ್ಳು ಫ್ರೀ ಬಸ್ ಇದೆ ಅಂತೇಳಿ ಹತ್ಕೊಂಡ್ ಬಂದ್ಬಿಡ್ತಾರೆ. ಯಾಕಂದ್ರೆ ಅವ್ರ ಒಂದು ಕುತೂಹಲ, ಏನೋ ಇದೆ ಇಲ್ಲಿ ದೇವಸ್ಥಾನದಲ್ಲಿ ನೋಡ್ಬೇಕು, ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತು, ಫೇಸ್ಬುಕ್ ಅಲ್ಲಿ ಬಂದಿದೆ, ಏನೋ ನೋಡ್ಬೇಕು ಅನ್ನೋ ಒಂದು ಕುತೂಹಲಕ್ಕೆ ಏನ್ ಮಾಡ್ತಾರೆ, ಬಂದ್ಬಿಡ್ತಾರೆ. ಬರೋದೇನೋ ಬಂದ್ಬಿಡ್ತಾರೆ. ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬಾ ಸಮಸ್ಯೆ ಆಗೋಗ್ಬಿಡುತ್ತೆ. ಏನ್ ಅವರು ನಮ್ಮನೆ ಹೆಣ್ಮಕ್ಳು ಇದ್ದಂಗೆ ಅಲ್ವಾ, ಯಾರು ಕಷ್ಟಪಟ್ಟರು ಅದು ನೋಡ್ಕೊಂಡು ಇರಕ್ಕಾಗಲ್ಲ. ಆ ಉದ್ದೇಶಕ್ಕೆ ಏನ್ ಮಾಡ್ತಿದ್ವಿ, 4 ಗಂಟೆ ಬೆಳಕಿರೋ ಟೈಮ್ ಅಲ್ಲೇನೆ ದೇವಸ್ಥಾನ ಕ್ಲೋಸ್ ಮಾಡ್ಬಿಟ್ರೆ ಅವ್ರು ಯಾರು ಬರೋದೇ ಇಲ್ಲ ಅಲ್ವಾ. ಹಾಗಾಗಿ 4 ಗಂಟೆ ಕ್ಲೋಸ್ ಮಾಡ್ತಾ ಇದೀವಿ. ಶುಕ್ರವಾರ, ಶನಿವಾರ, ಭಾನುವಾರ, ಮಂಗಳವಾರ ಇರುತ್ತೆ. ಮಂಗಳವಾರ ದಿವಸ ಜ್ಯೋತಿಷ್ಯ ಹೇಳ್ತೀನಿ ನಾನು. ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಗೋಲ್ಡ್ ಮೆಡಲಿಸ್ಟ್ ಆಗಿರೋದ್ರಿಂದ ಕೆಲವರು ಬಂದು ಪ್ರಶ್ನೆಗೆ ಬರ್ತಾರೆ. ಹಾಗಾಗಿ ವಾರಾಹಿ ಹತ್ರ ಕೂತ್ಕೊಂಡು ಪ್ರಶ್ನೆಶಾಸ್ತ್ರ ಇರುತ್ತೆ, ಕೌಳೆ ಶಾಸ್ತ್ರ, ಪ್ರಶ್ನೆಶಾಸ್ತ್ರ, ಜಾತಕ ವಿಶ್ಲೇಷಣೆ ಇರುತ್ತೆ. ಮಂಗಳವಾರ ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ. ದಿನಕ್ಕೆ ಬಂದವ್ರಿಗೆ 20 ಜನಕ್ಕೆ ಮಾತ್ರ ತಗೋತೀವಿ, ಜಾಸ್ತಿ ಜನ ತಗೊಳ್ಳಲ್ಲ. ಅದು ಕೂಡ ಟೈಮ್ ಬೀಯಿಂಗ್, ಯಾಕಂದ್ರೆ ಬೆಳಿಗ್ಗೆ 11 ಗಂಟೆ ಕೂತ್ಕೊಂಡ್ರೆ 4 ಗಂಟೆ ತನಕ 20 ಜನಕ್ಕೆ ಅಷ್ಟೇ ನೋಡಕ್ಕಾಗತ್ತೆ. ಹಾಗಾಗಿ ಅಷ್ಟೇ ಮಾತ್ರ ತಗೋತೀವಿ. ಆಮೇಲೆ ಅಂತಂದ್ರೆ ಕತ್ಲಾಗೋಗುತ್ತೆ, ವ್ಯವಸ್ಥೆಗಳಿಲ್ಲ, ಹಾಗೋಸ್ಕರ ಅಷ್ಟು ಮಾತ್ರ ತಗೋತಾನೆ. ಮತ್ತೆ ಇದು ವಾರಾಹಿ ಸ್ವಾಮಿ ಹತ್ರ ಕೆಲವೊಂದು ಕಲ್ಲುಗಳನ್ನ ಜೋಡಿಸಿರೋದನ್ನ ನೋಡಿದ್ವಿ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಾನೇನು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಕೆಲವೊಂದು ಮೂಢನಂಬಿಕೆ ಅದೆಲ್ಲ. ಸೊ ಮೂಢನಂಬಿಕೆ ಕೆಲವ್ರಿಗೆ ಏನಾಗುತ್ತೆ, ಅದೇನೋ ಕಲ್ ಮೇಲೆ ಕಲ್ಲಿಟ್ಟು ಹೋಗಿ ಮನೆ ಕಟ್ತೀವಿ ಅನ್ನೋ ಉದ್ದೇಶ, ಏನೋ ಸೈಟ್ ತಗೋತೀವಿ ಅನ್ನೋ ಉದ್ದೇಶ ಇರುತ್ತೆ. ಅದೆಲ್ಲ ಕೂಡ ಆಗಲ್ಲ, ಸುಳ್ಳದೆಲ್ಲೂ ಅದೇನೋ ಅವರು ಮೂಢನಂಬಿಕೆ ಇಟ್ಟಿದ್ದಾರೆ ಅಷ್ಟೇ. ನಾವು ಅವರ ಜನಗಳ ಭಾವನೆಗೆ ನಾವ್ ಯಾವ್ದು ರೀತಿ ಧಕ್ಕೆ ತರೋದಿಲ್ಲ, ಅವ್ರವ್ರ ಇಷ್ಟ ಅದು. ಹಾಗಾಗಿ ನಾವೇನು ಮಾತಾಡಕ್ ಹೋಗಲ್ಲ. ಸೊ ಅದೇ ದೇವಿ ಕುಬೇರ ಮಹಾಲಕ್ಷ್ಮಿ ನೋಡ್ತಾ ಇದ್ರೆ 2 ಕೈಗಳಲ್ಲೂ ಕೂಡ 2 ಹಸ್ತದಲ್ಲೂ ಶ್ರೀಯಂತ್ರ, ಶ್ರೀ ದುಡ್ಡಿಗೋಸ್ಕರನೇ ಇರೋದ್ರಿಂದ 2 ಶ್ರೀಯಂತ್ರವನ್ನು ಮಾಡಿಸಿದೀವಿ. ಇಲ್ಲಿ ಎದೆ ಮೇಲೆ ನಾರಾಯಣ ಇದ್ದಾನೆ. ನಾರಾಯಣ ಏನಕ್ಕೆ ನಾರಾಯಣನ ಮಾಡಿಸಿದೀವಿ ಅಂತಂದ್ರೆ, ಅಥರ್ವಣ ವೇದದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ. ಆ ಲಕ್ಷ್ಮೀನಾರಾಯಣ ಹೃದಯ ಯಾರು ಪಾರಾಯಣ ಮಾಡ್ತಾರೋ, ಯಾರು ಹೋಮ ಮಾಡಿಸ್ತಾರೋ ಅವ್ರ ಮನೆಯಲ್ಲಿ ಈ ಜನ್ಮಕ್ಕೆ ಅಲ್ಲ, ಯಾವುದೇ ಜನ್ಮ ಬಂದರೂ ಕೂಡ ದುಡ್ಡಿಗೆ ದರಿದ್ರ ಬರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ. ಮತ್ತೆ ದುಡ್ಡೊಂದೇನಾ ಅಲ್ಲ, ಯಾಕೆಂದ್ರೆ ದುಡ್ಡೊಂದೇ ಇಟ್ಕೊಂಡ್ರು ಏನು ಉಪಯೋಗ ಇಲ್ಲ. ದುಡ್ಡಿನ ಜೊತೆಯಲ್ಲಿ ಆರೋಗ್ಯ ಇರಬೇಕು, ಆಯಸ್ಸು ಇರಬೇಕು,
ಆಯಸ್ಸಿನ ಜೊತೆಯಲ್ಲಿ ಅನುಭವಿಸುವಂಥ ಯೋಗನೂ ಇರಬೇಕು. ಸುಮ್ಮನೆ ದುಡ್ಡಿದೆ, ಆಯಸ್ಸು ಇದೆ, ಆರೋಗ್ಯನೂ ಇದೆ ಅಂತ ಅನುಭವಿಸೋಕೆ ಯೋಗನೇ ಇಲ್ಲದೆ, ಈಗ ಕೆಲವರು ನಮ್ಮ ಹತ್ರ ಬರ್ತಾರೆ, ಮದುವೆನೇ ಆಗಿರಲ್ಲ ಸುಮಾರು ಜನಕ್ಕೆ, ಹುಡುಗನಿಗೂ ಆಗ್ತಾ ಇಲ್ಲ, ಹುಡುಗಿಗೂ ಆಗ್ತಿಲ್ಲ, ಒಳ್ಳೆ ದುಡ್ಡಿದೆ, ಎಜುಕೇಟೆಡ್ಗಳಿದ್ದಾರೆ, ವಯಸ್ಸಿನಲ್ಲಿದ್ದಾರೆ, ಅದು ಮದುವೆನೇ ಆಗ್ತಾ ಇಲ್ಲ. ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ಲಕ್ಷ್ಮೀನಾರಾಯಣ ಹೃದಯದ ಒಂದು ಏನಿದೆ ಅದ್ರ ಪ್ರಕಾರವಾಗಿ ಅಮ್ಮನವರನ್ನ ನಾವಿಲ್ಲಿ ಪ್ರತಿಷ್ಠೆ ಮಾಡ್ಕೊಂಡಿದ್ದೀವಿ. ಭೂಮಿಯಿಂದ 7 ಅಡಿ ಬೃಹದಾಕಾರವಾದಂತಹ ವಿಶೇಷವಾಗಿ 7 ಅಡಿನೇ ಯಾಕಿದೆ ನಿಮ್ಗೆ? ಹೌದು, 7 ಅಡಿನೇ ಇಡಬೇಕು ಅಂತಲೇ ಇಟ್ಟಿದ್ದು. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರುವಂತಹ ಷಟ್ಚಕ್ರೋಪರಿ ಸಂಸ್ಥಿತ ಕುಂಡಲಿನಿ ಬಿಸದಂತು ತನೀಯಸಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕಾ ಅಂತೇಳಿ ಲಲಿತನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 7 ಚಕ್ರಗಳು ಮನುಷ್ಯನಲ್ಲಿ, 6 ಚಕ್ರಗಳು ಇದ್ದೇ ಇರ್ತವೆ. ಅದ್ರ ಮೇಲ್ಗಡೆ ಇರುವಂತಹ ಚಕ್ರ ಭಗವಂತನಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಮಹಾಲಕ್ಷ್ಮಿ ಹತ್ರ ಬಂದವರಿಗೆ ಬಂದಿದ ತಕ್ಷಣನೇ ಅಮ್ಮನವರು ದುಡ್ಡಿಗೆ ಸಮಸ್ಯೆ ಬರಬಾರ್ದು, ದುಡ್ಡು ಕೊಡಬೇಕು ಅಮ್ಮನವರು. ಹಾಗಾಗಿ ಆ ಒಂದು ಮೂಲಾಧಾರದಿಂದ ಸಹಸ್ರಾರ ತನಕ ಇರುವಂತಹ ಚಕ್ರದ ಸಂಕೇತವಾಗಿ 7 ಅಡಿ ಇಟ್ಟಿದ್ದೀವಿ. ಕಣ್ಣುಗಳು ನೋಡ್ಬೋದು ನೀವು, ವಿಶೇಷವಾಗಿ ಅಮ್ಮನವರ ಕಣ್ಣು ತೇಜೋಮಯವಾಗಿರುತ್ತೆ. ತುಂಬ ತೀಕ್ಷ್ಣವಾದಂತಹ ಬೆಳಕು ಅದರಿಂದ ಉತ್ಪತ್ತಿಯಾಗುತ್ತೆ. ನಿಮಗೆ ಮೊದಲು ನಾವು ಇಲ್ಲಿ ತನಕನೇ ಬಿಡ್ತಾ ಇದ್ವಿ ಜನಗಳಿಗೆಲ್ಲ, ಪ್ರತಿಯೊಬ್ಬರು ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಕೆಲವರಿಗೆ ಏನಾಗುತ್ತೆ, ಆ ತೀಕ್ಷ್ಣೆ ತಡೆಯೋದಕ್ಕೆ ಶಕ್ತಿ ಇಲ್ಲ, ನಮಗೆ ನಮ್ಮ ಬಾಡಿಗೆ ಶಕ್ತಿ ಇರೋದಿಲ್ಲ. ಎಷ್ಟೋ ಜನ ಇಲ್ಲೇ ಬಿದ್ದೋಗ್ಬಿಡ್ತು, ಅಂದ್ರೆ ಮೂರ್ಛೆ ಬಿದ್ದೋಗ್ಬಿಟ್ರು ಸುಮಾರು ಜನಕ್ಕೆ ಉಸಿರು ಕಟ್ಟದಂಗೆ ಆಗೋಯ್ತು. ಅದಕ್ಕೋಸ್ಕರ ಏನ್ ಮಾಡ್ಬಿಟ್ವಿ, ಇಲ್ಲಿ ತನಕ ಬಿಡದೆ ಅದನ್ನ ಅವಾಯ್ಡ್ ಮಾಡಿ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ನಮ್ಮಲ್ಲಿ ಬರೋರ್ಗು ಹೇಳ್ತೀವಿ, ಫೋಟೋ ವಿಡಿಯೋ ಮಾಡಬೇಡಿ, ತಗೋಬೇಡಿ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಫೋಟೋ ತಗೊಂಡು ಹೋಗ್ತಾರೆ, ಫೋಟೋ ತಗೊಂಡೋಗಿ ಅದನ್ನ ನೋಡೋದು ಅಥವಾ ಅದನ್ನ ಮಾಡೋ ಇಡ್ತಾರೆ. ಆ ತೀಕ್ಷ್ಣವಾದಂತಹ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ದೇಹದ ಆರ್ಗನ್ಸ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಮೊದಲು ತಲೆನೋವು ಬರ್ಬೋದು, ಗಂಟಲು ನೋವು ಬರ್ಬೋದು, ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ದೇವತೆಯ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಫೋಟೋ ತೆಗಿಬೇಡಿ ಅಂತ ಹೇಳ್ತೀವಿ. ಇವಾಗ ನೀವು ತಿರುಪತಿಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಅಥವಾ ತಿರುಪತಿ ಫೋಟೋಗಳು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸ್ವಾಮಿಗೆ ಇಲ್ಲಿ ತನಕ ನಾಮ ಇಟ್ಟಿರ್ತಾರೆ, ಅರ್ಧ ಕಣ್ಣು ಮಾತ್ರ ಬಿಟ್ಟಿದ್ದಾರೆ, ಇನ್ನು ಪೂರ್ತಿ ಕಣ್ಣನ್ನ ನೋಡಕ್ ಬಿಡೋದಿಲ್ಲ. ಅದನ್ನ ನೇತ್ರಗಳನ್ನ ನೋಡಿದಾಗ ಏನಾಗುತ್ತೆ, ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದಿದ ತಕ್ಷಣನೇ ಸುಟ್ಟೋಗ್ಬಿಡ್ತೀವಿ, ಅಷ್ಟು ತೀಕ್ಷ್ಣವಾಗಿರುತ್ತೆ ಶಕ್ತಿ. ಅದಕ್ಕೋಸ್ಕರನೇ ನಾಮ ಇಟ್ಟಿದ್ದಾರೆ. ಇನ್ನ ವಾರಾಹ ನರಸಿಂಹಸ್ವಾಮಿ ಇದೆ, ಸಿಂಹಾಚಲಂ ಅಂತ, ಅಲ್ಲೂ ಕೂಡ ಅಷ್ಟೇ ಗಂಧಲೇಪನ ಮಾಡಿ ಇಟ್ಟಿರ್ತಾರೆ ಸ್ವಾಮಿಗೆ. ಕಾರಣ ಏನು ಅಂತಂದ್ರೆ, ಅವನ ದೃಷ್ಟಿ ಮೇಲೆ ಒಂದ್ಸತಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಮಾಡಿದ್ರಂತೆ, ತೆಗೆದ್ಬಿಟ್ಟು ಏನಾಗುತ್ತೆ ನೋಡೇ ಬಿಡೋಣ ಅಂತ. ಆ ಗಂಧ ಎಲ್ಲ ತೆಗೆದ್ಬಿಟ್ಟು ಒಂದು ಹುಲ್ಲಿನ ಇದಿಟ್ಟಿದ್ರೆ ಹುಲ್ಲು ಭಗ್ಗಂತ ಅಂಟ್ಕೊಂತಂತೆ, ಏನು ವಿತೌಟ್ ಯಾರು ಅಂಟಿಸ್ತಾನೆ. ಆ ಥರ ಒಂದು ತೀಕ್ಷ್ಣವಾಗಿ ಕಣ್ಣುಗಳಿರ್ತವೆ, ತೀಕ್ಷ್ಣವಾದಂತಹ ಶಕ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಫೋಟೋ ವಿಡಿಯೋಗಳನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇದಿಷ್ಟು ದೇವತೆಯ ಒಂದು ವಿಶ್ಲೇಷಣೆ ಮತ್ತು ವಿಶೇಷತೆ, ದೇವಿಯ ವಿಶೇಷತೆ ಇದು. ಸೊ ಆ 7 ಅಡಿ ಇರೋದೇ ವಿಶೇಷ. ಕಣ್ಣು ವಿಶೇಷ, ತೀಕ್ಷ್ಣವಾದ ಕಣ್ಣು ವಿಶೇಷ. ಆಮೇಲೆ ಅಮ್ಮನವರು ಯಾರೇ ಬಂದರೂ ಕೂಡ ಸ್ಮೈಲಿಯಾಗಿ ಇರ್ತಾಳೆ, ಸ್ಮೈಲಿ ಫೇಸು, ತುಂಬ ಕಳಕಳಿಯಾದಂತಹ ಮುಖದಲ್ಲಿ ಬಂದಂಥ ಭಕ್ತಾದಿಗಳು ಎಂಥವ್ರು ಅವರು ಎಂಥ ದಣಿಯಾಗಿ, ಯಾಕಂದರೆ ಇದು ಕಾಡು ದಣಿವಿಸ್ಕೊಂಡು ಬಂದಿರ್ತಾರೆ, ಬಂದಿದ ತಕ್ಷಣವೇ ಅವ್ರು ಏನೋ ಒಂಥರ ಮುಖ ನೋಡ್ತಿದ್ದಂಗೆ ಖುಷಿ ಆಗುತ್ತೆ. ಸೊ ಅಷ್ಟು ತೇಜೋಮಯವಾದಂತಹ ಒಂದು ಅಟ್ರಾಕ್ಷನ್ ಆಗಿರುವಂತಹ ಒಂದು ವಿಗ್ರಹ. ಸೊ ಅಮ್ಮನವ್ರದ್ದು ಕಾರಣ ಏನು ಅಂದರೆ, 1 ಕೋಟಿ ಕುಂಕುಮಾರ್ಚನೆ ಮಾಡಿಸಿದ್ದೀವಿ. ಲಲಿತಾ ಸಹಸ್ರನಾಮ 1 ಕೋಟಿ ಕುಂಕುಮಾರ್ಚನೆ ಮುತ್ತೈದೆಯರ ಕೈಲೇ ಮಾಡಿಸಿದ್ದೀವಿ. ಆ ಸುಹಾಸಿನಿಯರು ಮಾಡಿದಂತಹ ಲಲಿತೆಯ ಒಂದು ಪ್ರಭಾವ ಇವತ್ತು ಈ ಅಮ್ಮನವರು ಇಲ್ಲಿ ಬಂದು ಕೂತಿದ್ದಾಳೆ. ಇದರಲ್ಲಿ ನಾನು ಮಾಡಿದೆ ಅನ್ನೋದು ತುಂಬ ಶುದ್ಧ ತಪ್ಪು, ಮೂರ್ಖತ್ವ ಆಗುತ್ತೆ. ಎಲ್ಲ ಭಗವತಿ ಮಾಡಿಸ್ಕೊಂಡು ಪ್ರತಿಯೊಂದು ಅಷ್ಟೇ ಡೀಟೇಲ್ ಆಗಿ ಈ ಏನು ಕೆತ್ತನೆ ಆಗಿದೆ, ಆ ಕೆತ್ತನೆಯೂ ಕೂಡ ಅಷ್ಟೇ ಅಮ್ಮನವರೇ ಶಿಲ್ಪಿಯ ಕನಸಿಗೆ ಹೋಗಿ ನಂಗೆ ಇದೇ ಥರ ಬರಬೇಕು, ಇದೇ ಥರ ಹೈಟ್ ಆಗಬೇಕು ಅಂತೇಳಿ ಮಾಡಿಸ್ಕೊಂಡಿರುವಂತಹ ಒಂದು ವಿಗ್ರಹ ಇದು. ಹಾಗಾಗಿ ತುಂಬ ಕಾರಣಿಕ ಇರುವಂಥದ್ದು, ತುಂಬ ವಿಶೇಷವಾಗಿರುವಂತಹ ಶಕ್ತಿ ಇರುವಂತಹ ಒಂದು ವಿಗ್ರಹ, ದೇವಾಲಯ. ಇನ್ನೊಂದು ಏನು ಅಂತ ಹೇಳಿದ್ರೆ, ಅಮ್ಮನವ್ರ ಕೈಗೆ ಹಿಂಗೆ ಹೊಡೆದ್ರೆ ಕಬ್ಬಣದ ಸೌಂಡ್ ಬರುತ್ತೆ. ಶಿಲಾಮಯ ಇದು ಶಿಲೆ, ಆದರೆ ಹೊಡೆದಾಗ ಧಾರು ಸೌಂಡ್ ಬರುತ್ತೆ, ಅದು ಒಂದು ಧಾತುವಿನ ಸೌಂಡು ಬರುತ್ತೆ ಅಮ್ಮನವರಲ್ಲಿ. ಅಷ್ಟು ಶಿಲೆಯಲ್ಲೂ ಕೂಡ ಪ್ರಖ್ಯಾತವಾಗಿದೆ. ಓಕೆ, ಇದಿಷ್ಟು ಅಮ್ಮನವರ ಒಂದು ವಿಶೇಷತೆ. ಸೊ ಇಲ್ಲಿ ಕ್ಷೇತ್ರಕ್ಕೆ ಇದಿಷ್ಟು ಇದೆ. ಮುಂದಿನ ದಿನಗಳಲ್ಲಿ ಕುಬೇರನ ಒಂದು ವಿಗ್ರಹ ಬರುತ್ತೆ, ಪ್ರತಿಷ್ಠಾಪನೆ ಆಗ್ತಾನೆ. ಕುಬೇರ ಇಲ್ಲಿ ಅಂತರ್ಗತವಾಗಿದೆ ಶಕ್ತಿ, ಅಂತರವಾಗಿ ಇರುವಂತಹ ಶಕ್ತಿನ ಬಹಿರ್ಗತವಾಗಿ ಶೀಘ್ರದಲ್ಲಿ ಅಮ್ಮನವರು ಮಾಡುವಂಥ ಸಂಕಲ್ಪ ಮಾಡ್ಕೊಂಡಿದ್ದಾಳೆ. ಬರ್ತಾನೆ, ಬಂದು ಅವರು ಕೂಡ ನಿಮಗೆ ದರ್ಶನವನ್ನು ಕೊಡ್ತಾರೆ. ಅವಾಗ ಅವ್ರು ಬಂದರು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ, ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ
ಅಂತ ಕುಬೇರನ ದೇವಸ್ಥಾನ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಇದೊಂದೇ ಕ್ಷೇತ್ರ ಆಗುತ್ತೆ. ಸೊ ಈ ಕ್ಷೇತ್ರವು ಕೂಡ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳಿಗೋಸ್ಕರ ಭಕ್ತಾದಿಗಳಿಂದನೇ ಆಗಿರುವಂಥದ್ದಾಗಿರೋದ್ರಿಂದ ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಅಂತೇಳಿ ಅಮ್ಮನವರಿಂದ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸತ್ಯ ಏತ ಆಶಿಷ ಸಂತು. ಜಯ ಗುರುದೇವ ದತ್ತ. ನೀವು ಕೂಡ ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಶ್ರೀ ಕುಬೇರ ಮಹಾಲಕ್ಷ್ಮಿ ಮತ್ತು ಶ್ರೀ ವಾರಾಹಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.